Hello, this is Kishwar Sultana. We will be discussing about BA 5th semester Indian Constitution Institutional Framework. Under this, we are going to talk about the powers and functions of the Prime Minister. The Prime Minister of India plays a very significant role in the political system of the country. Morley has rightly called the Prime Minister as primus inter pares, meaning the Prime Minister is the first among the equals. ಸೊ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯವರು ಅತಿ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಸೊ ಹಿ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಆಫ್ ದ ಗವರ್ಮೆಂಟ್. ಪ್ರಧಾನಮಂತ್ರಿಯವರು ಭಾರತ ದೇಶದ ಆಡಳಿತದ ನೈಜ ಕಾರ್ಯಾಂಗ ಅಧಿಕಾರಿಯಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಸೊ ಈ ಒಂದು ದಿಸೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಹಲವಾರು ಪ್ರಮುಖವಾಗಿರುವಂತಹ ಅಧಿಕಾರಗಳನ್ನು ಚಲಾಯಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ ಭಾರತದ ಪ್ರಧಾನಮಂತ್ರಿಯವರು ಭಾರತ ಆಡಳಿತದ ಕೇಂದ್ರ ಬಿಂದುವಾಗಿದ್ದು ಹಲವಾರು ವಿವಿಧ ರೀತಿಯ ಅಧಿಕಾರಗಳನ್ನು ಚಲಾಯಿಸುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಪ್ರಧಾನಮಂತ್ರಿಯವರು ಹೊಂದಿಕೊಂಡಿರುವಂತಹ ಮೊದಲನೆಯ ಅಧಿಕಾರವೆಂದರೆ ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥರಾಗಿದ್ದು ಅಥವಾ ಅವರನ್ನು ನಾವು ಹೆಡ್ ಆಫ್ ದಿ ಗವರ್ಮೆಂಟ್ ಅಂತ ಕರೆಯಬಹುದಾಗಿದೆ. ಕಾರಣ ಆಸ್ ದ ಹೆಡ್ ಆಫ್ ದಿ ಗವರ್ಮೆಂಟ್ ಇಟ್ ಈಸ್ ಹಿಸ್ ಪ್ರೈಮರಿ ಡ್ಯೂಟಿ ಟು ಫಾರ್ಮ್ ದ ಗವರ್ಮೆಂಟ್. ಸರ್ಕಾರದ ಮುಖ್ಯಸ್ಥರಾಗಿದ್ದು ಅವರ ಪ್ರಮುಖವಾಗಿರುವಂತಹ ಒಂದು ಕರ್ತವ್ಯ ಕಾರ್ಯ ಅಂದರೆ ಮಂತ್ರಿ ಮಂಡಲದ ಅಥವಾ ಸರ್ಕಾರದ ರಚನೆ. ಪ್ರಧಾನಮಂತ್ರಿಯವರು ತಮ್ಮ ಮಂತ್ರಿ ಮಂಡಲವನ್ನು ರಚಿಸುವಂತಹ ಸಂಪೂರ್ಣ ಅಧಿಕಾರವನ್ನು ಹೊಂದಿಕೊಂಡಿರುತ್ತಾರೆ. ಪ್ರಧಾನಮಂತ್ರಿಯವರ ನೇಮಕಾತಿಯ ನಂತರ, ಚುನಾವಣೆಯ ನಂತರ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡಿದ ನಂತರ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರಿಗೆ ತಮ್ಮ ಮಂತ್ರಿ ಮಂಡಲದ ರಚನೆಗಾಗಿ ಅವರಿಗೆ ಸಲಹೆಯನ್ನು ಕೊಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಪ್ರಧಾನಮಂತ್ರಿಯವರು ತಮಗೆ ಬೇಕಾಗಿರುವಂತಹ ಸದಸ್ಯರುಗಳನ್ನು, ತಮಗೆ ಹತ್ತಿರದಲ್ಲಿ ಇರುವಂತಹ ಸದಸ್ಯರುಗಳನ್ನು ತಮ್ಮ ಮಂತ್ರಿ ಮಂಡಲದಲ್ಲಿ ಸೇರಿಸಿಕೊಳ್ಳುವಂತಹ ಅಥವಾ ನೇಮಕ ಮಾಡಿಕೊಳ್ಳುವಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಪ್ರಧಾನಮಂತ್ರಿಯವರು ಭಾರತ ದೇಶದ ಪ್ರತಿನಿಧಿ ಆಗಿರುವುದರಿಂದಾಗಿ ಸರ್ಕಾರದ ರಚನೆ ಮಾಡುವ ಸಮಯದಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ಅವರು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅವುಗಳಂದರೆ ಭಾರತ ದೇಶವು ಒಂದು ಜಾತ್ಯತೀತ ದೇಶವಾಗಿರುವುದರಿಂದ ಭಾರತ ದೇಶದ ಪ್ರತಿಯೊಂದು ಧರ್ಮವೂ ಕೂಡ ಅವರ ಸರ್ಕಾರದಲ್ಲಿ ಪ್ರಾತಿನಿಧ್ಯವನ್ನು ಪಡೆಯತಕ್ಕಂಥದ್ದನ್ನು ಅವರು ನೋಡಿಕೊಳ್ತಕ್ಕಂಥದ್ದು. ಮತ್ತು ಭಾರತ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ಸದಸ್ಯರುಗಳನ್ನು ತಮ್ಮ ಮಂತ್ರಿ ಮಂಡಲದಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನು ಅವರು ಮಾಡಬೇಕು ಅಂತ ನಾವು ಹೇಳಬಹುದಾಗಿದೆ. ಸರ್ಕಾರದ ರಚನೆ ಪ್ರಧಾನಮಂತ್ರಿಯವರ ಮೊದಲನೆಯ ಕರ್ತವ್ಯ ಅಥವಾ ಕಾರ್ಯವಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಆಯ್ಕೆ ಮಾಡುವಾಗ ಪ್ರಧಾನಮಂತ್ರಿಯವರು ಅಭ್ಯರ್ಥಿಗಳ ಚಾರಿತ್ರ್ಯ ಮತ್ತು ಅವರ ಅನುಭವಕ್ಕೆ ಅನುಗುಣವಾಗಿ ಅವರಿಗೆ ತಮ್ಮ ಮಂತ್ರಿ ಮಂಡಲದಲ್ಲಿ ವಿವಿಧ ಇಲಾಖೆಗಳನ್ನು ವಿತರಿಸುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಪ್ರಧಾನಮಂತ್ರಿಯವರು ಹೊಂದಿಕೊಂಡಿರುವಂತಹ ಎರಡನೇ ಪ್ರಮುಖವಾಗಿರುವಂತಹ ಅಧಿಕಾರವೆಂದರೆ ಫಾರ್ಮೇಷನ್ ಆಫ್ ಗವರ್ಮೆಂಟ್. ಸರ್ಕಾರವನ್ನು ರಚನೆ ಮಾಡಿ ಬೇರೆ ಮಂತ್ರಿಗಳಿಗೆ ಬೇರೆ ಅವರವರ ಅನುಭವಕ್ಕೆ ಅನುಗುಣವಾಗಿ ಅವರಿಗೆ ಇಲಾಖೆಗಳನ್ನು ಹಂಚುವಾಗ ಅವರಿಗೆ ಕ್ಯಾಬಿನೆಟ್ ದರ್ಜೆ ಅಥವಾ ರಾಜ್ಯ ಮಂತ್ರಿ ಅಥವಾ ಉಪಮಂತ್ರಿಯ ಹುದ್ದೆಗಳನ್ನು, ಪದವಿಗಳನ್ನು ಕೊಡುವುದು ಅವರಿಗೆ ಸೇರಿರತಕ್ಕಂತಹ ಒಂದು ಜವಾಬ್ದಾರಿ ಅಂತ ನಾವು ಹೇಳಬಹುದಾಗಿದೆ. ಪ್ರಧಾನಮಂತ್ರಿಯವರು ನಿರ್ವಹಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಕಾರ್ಯವೆಂದರೆ ಸರ್ಕಾರ ರಚನೆಯ ನಂತರ ಅವರು ಮಾಡತಕ್ಕಂಥ ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಕಾರ್ಯ ಎಂದರೆ ಇಟ್ ಈಸ್ ದ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್. ವಿವಿಧ ಮಂತ್ರಿಗಳಿಗೆ ಬೇರೆ ಇಲಾಖೆಗಳನ್ನು, ಖಾತೆಗಳನ್ನು ಹಂಚುವಂತಹ ಒಂದು ಕೆಲಸವನ್ನು ಕೂಡ ಪ್ರಧಾನಮಂತ್ರಿಯವರೇ ನೆರವೇರಿಸುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಮಂತ್ರಿಗೆ ಸಂಪೂರ್ಣವಾಗಿರುವಂತಹ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಅವರಿಗೆ ಇಷ್ಟವಾಗುವಂಥ ಅಭ್ಯರ್ಥಿಗಳಿಗೆ ಅವರಿಗೆ ಸರಿ ಅನಿಸಿದ ಖಾತೆಗಳನ್ನು
ನೀಡುವಂತಹ ಒಂದು ಸಂಪೂರ್ಣ ಸ್ವಾತಂತ್ರ್ಯವು ಪ್ರಧಾನಮಂತ್ರಿಯವರಿಗೆ ಇದೆ ಎಂದು ನಾವು ಈ ಮೂಲಕ ಹೇಳಬಹುದಾಗಿದೆ. ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಅಧಿಕಾರವೆಂದರೆ ಈಸ್ ದ ಲೀಡರ್ ಆಫ್ ದ ಕ್ಯಾಬಿನೆಟ್. ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ಟಿನ ಅಧ್ಯಕ್ಷರಾಗಿರುವುದರಿಂದಾಗಿ ಕ್ಯಾಬಿನೆಟ್ ಸಭೆಯ ಪ್ರತಿಯೊಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವಂಥ ಒಂದು ಕಾರ್ಯವನ್ನು ಪ್ರಧಾನಮಂತ್ರಿಯವರು ನೆರವೇರಿಸುತ್ತಾರೆ. ಸೊ ಕ್ಯಾಬಿನೆಟ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯನು ಅಥವಾ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ಪ್ರಧಾನಮಂತ್ರಿಯವರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಥವಾ ಅವರ ಒಂದು ಅಭಿಪ್ರಾಯಗಳಿಗೆ ತಮ್ಮ ಒಮ್ಮತವನ್ನು ನೀಡುವುದು ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಪ್ರಧಾನಮಂತ್ರಿಯವರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯವೆಂದರೆ ಈ ವರ್ಕ್ಸ್ ಆಸ್ ಅ ಚಾನಲ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯವರು ಭಾರತದ ರಾಷ್ಟ್ರಾಧ್ಯಕ್ಷರು ಮತ್ತು ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ತಮ್ಮ ಮಂತ್ರಿಮಂಡಲದ ಯಾವೊಬ್ಬ ಸದಸ್ಯನೂ ಕೂಡ ರಾಷ್ಟ್ರಾಧ್ಯಕ್ಷರೊಂದಿಗೆ ನೇರ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಪ್ರತಿಯೊಂದು ವಿಷಯವು ಪ್ರತಿಯೊಂದು ತೀರ್ಮಾನವೂ ಕೂಡ ಭಾರತದ ಪ್ರಧಾನಮಂತ್ರಿಯ ತಿಳಿಸಬೇಕಾಗಿದ್ದರೆ ಅದು ಪ್ರಧಾನಮಂತ್ರಿಯ ಮೂಲಕ ಮಾತ್ರನೇ ಹೋಗ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ಈ ಮೂಲಕ ತಿಳಿಸಬಹುದಾಗಿದೆ. ಪ್ರಧಾನಮಂತ್ರಿಯವರು ಹೊಂದಿಕೊಂಡಿರುವಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಯವೆಂದರೆ ಪ್ರಧಾನಮಂತ್ರಿಯವರು ಸಂಸತ್ತಿನ ನಾಯಕರಾಗಿರುತ್ತಾರೆ. ಹಿ ಈಸ್ ದ ಲೀಡರ್ ಆಫ್ ದ ಪಾರ್ಲಿಮೆಂಟ್. ಅಂದರೆ ಪ್ರಧಾನಮಂತ್ರಿಯವರು ಲೋಕಸಭೆಯ ಬಹುಮತ ಪಡೆದಿರುವಂತಹ ಪಕ್ಷದ ನಾಯಕರಾಗಿರುವುದರಿಂದಾಗಿ ಸಂಸತ್ತಿನ ಅಥವಾ ಲೋಕಸಭೆಯ ಪ್ರತಿಯೊಂದು ವ್ಯವಹಾರಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದು, ಅಧಿವೇಶನಗಳನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಅಧಿಕಾರ ಮತ್ತು ಮಸೂದೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಅಧಿಕಾರ, ಲೋಕಸಭೆಯ ಕಾರ್ಯಕಲಾಪಗಳು ಇವೆಲ್ಲವನ್ನು ನಿರ್ಣಯಿಸುವಂತಹ ತೀರ್ಮಾನಿಸುವಂತಹ ಒಂದು ಅಧಿಕಾರ ಭಾರತದ ಪ್ರಧಾನಮಂತ್ರಿಯವರಿಗೆ ಇದೆ ಎಂದು ನಾವು ಹೇಳಬಹುದಾಗಿದೆ. ಸೊ ಮತ್ತೆ ಇನ್ನೊಂದು ಪ್ರಮುಖವಾಗಿರುವಂತಹ ಒಂದು ಅಧಿಕಾರ ಅಂದರೆ ಪ್ರಧಾನಮಂತ್ರಿಯವರು ಹೀ ಈಸ್ ದ ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತಲೂ ಹೇಳಬಹುದು. ಅಂದರೆ ದೇಶದ ಪ್ರಮುಖವಾಗಿರುವಂತಹ ವಕ್ತಾರರಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಸರ್ಕಾರದ ತೀರ್ಮಾನಗಳನ್ನು, ಸರ್ಕಾರವು ತೆಗೆದುಕೊಂಡಿರತಕ್ಕಂತಹ ಕ್ರಮಗಳನ್ನು ಬಹಿರಂಗಪಡಿಸುವಂತಹ ಒಂದು ಅಧಿಕಾರ, ಜನತೆಗೆ ತಿಳಿಸುವಂತಹ ಒಂದು ಅಧಿಕಾರವು ಭಾರತದ ಪ್ರಧಾನಮಂತ್ರಿಯವರಿಗೆ ಇದೆ ಎಂದು ನಾವು ಹೇಳಬಹುದಾಗಿದೆ. ಇದರೊಟ್ಟಿಗೆ ಭಾರತ ಪ್ರಧಾನಮಂತ್ರಿಯವರು ಭಾರತದ ಆಂತರಿಕ ನೀತಿ, ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ಸಭೆ ಸಮ್ಮೇಳನಗಳಲ್ಲೂ ಕೂಡ ಭಾರತ ದೇಶದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಭಾರತ ದೇಶದ ಪರವಾಗಿ ವಿಚಾರಗಳ ಮಂಡನೆ ಮಾಡುವಂತಹ ಒಂದು ಮುಖ್ಯ ವಕ್ತಾರ ಅಂದರೆ ಅದು ಭಾರತದ ಪ್ರಧಾನಮಂತ್ರಿಯವರು ಅಂತ ನಾವು ತಿಳಿಸಬಹುದಾಗಿದೆ. ಭಾರತದ ಪ್ರಧಾನಮಂತ್ರಿಯವರು ಹೊಂದಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಅಧಿಕಾರವೆಂದರೆ ಪ್ರಧಾನಮಂತ್ರಿಯವರು ತಮ್ಮ ರಾಜಕೀಯ ಪಕ್ಷದ ನಾಯಕರಾಗಿರುತ್ತಾರೆ. ಸೊ ಹಿ ಈಸ್ ದ ಲೀಡರ್ ಆಫ್ ಹಿಸ್ ಪೊಲಿಟಿಕಲ್ ಪಾರ್ಟಿ. ಆಸ್ ದ ಹೆಡ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ಇಟ್ ಈಸ್ ಹಿಸ್ ಡ್ಯೂಟಿ ಟು ಮೇಂಟೈನ್ ದ ಆರ್ಗನೈಸೇಷನ್, ದ ಡಿಸಿಪ್ಲಿನ್ ಆಫ್ ಹಿಸ್ ಪೊಲಿಟಿಕಲ್ ಪಾರ್ಟಿ. ತಮ್ಮ ಪಕ್ಷದ ಶಿಸ್ತನ್ನು, ಸಂಘಟನೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯು ಕೂಡ ಪ್ರಧಾನಮಂತ್ರಿಯ ಮೇಲೆ ಇರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಪ್ರಧಾನಮಂತ್ರಿಯವರು ಹೊಂದಿಕೊಂಡಿರುವಂತಹ ಮತ್ತೊಂದು ಅಧಿಕಾರ, ಪ್ರಮುಖವಾಗಿರುವಂತಹ ಒಂದು ಅಧಿಕಾರವೆಂದರೆ ಭಾರತದ ಯೋಜನಾ ಆಯೋಗದ ಮುಖ್ಯಸ್ಥರಾಗಿ, ಚೇರ್ಮನ್ ಆಗಿ ಕಾರ್ಯವನ್ನು ಅವರು ನಿರ್ವಹಿಸ್ತಾರೆ. ಭಾರತ ದೇಶದ ಆರ್ಥಿಕ ನೀತಿಗಳನ್ನು ಇವರ ಮಾರ್ಗದರ್ಶನದಲ್ಲಿಯೇ ಕೈಗೊಳ್ಳಲಾಗುವುದನ್ನು ನಾವು ಕಾಣಬಹುದಾಗಿದೆ. ಇಷ್ಟೆಲ್ಲ ಅಧಿಕಾರಗಳ ಜೊತೆಗೆ ಭಾರತ ಪ್ರಧಾನಮಂತ್ರಿಯವರು ಮತ್ತೂ ಕೆಲವು ಅಧಿಕಾರಗಳನ್ನ ಚಲಾಯಿಸುವುದನ್ನು ನಾವು ಕಾಣಬಹುದಾಗಿದೆ. ಅವುಗಳಲ್ಲಿ ಇಲ್ಲಿ ತಿಳಿಸಬೇಕಾಗಿರ್ತಕ್ಕಂಥ ಕೆಲವು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳೆಂದರೆ ಪ್ರಧಾನಮಂತ್ರಿಯವರು ಸಲಹೆಗಾರರಾಗಿಯೂ ಕೂಡ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ. ಯಾರಿಗೆ ಸಲಹೆಯನ್ನು ನೀಡುತ್ತಾರೆ? ಭಾರತದ ರಾಷ್ಟ್ರಪತಿಯವರಿಗೆ
ಅವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಮತ್ತು ತೀರ್ಮಾನಗಳಲ್ಲಿ ಮತ್ತು ಅವರು ಮಾಡುವಂತಹ ಒಂದು ನೇಮಕಾತಿಗಳಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಅವರಿಗೆ ಸಲಹೆಯನ್ನು ನೀಡುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮತ್ತು ಭಾರತದ ಪ್ರಧಾನಮಂತ್ರಿಯವರಿಗೆ ಇರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಅಧಿಕಾರವೆಂದರೆ ಲೋಕಸಭೆಯನ್ನು ವಿಸರ್ಜನೆ ಮಾಡುವಂತಹ ಒಂದು ಅಧಿಕಾರವು ಇವರಿಗೆ ಸೇರಿದೆ. ರಾಷ್ಟ್ರಾಧ್ಯಕ್ಷರು ವಿಸರ್ಜನೆ ಮಾಡುವಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿದ್ದು ಕೂಡ ಲೋಕಸಭೆನ ವಿಸರ್ಜನೆ ಮಾಡುವಂತೆ ಶಿಫಾರಸನ್ನು ಮಾಡುವಂತಹ ಅಧಿಕಾರ ಪ್ರಧಾನಮಂತ್ರಿಗೆ ಇದೆ ಎಂದು ನಾವು ಈ ಮೂಲಕ ತಿಳಿಸಬಹುದಾಗಿದೆ. ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಪ್ರಧಾನಮಂತ್ರಿಯ ಒಂದು ಪಾತ್ರವೆಂದರೆ ಭಾರತ ದೇಶದ ಆಡಳಿತವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ, ಭಾರತ ದೇಶದ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯ ಕೆಲಸವು ಕೂಡ ಅವರ ಮೇಲಿದೆ ಅಂತ ನಾವು ಹೇಳಬಹುದಾಗಿದೆ. ಮಚ್ ಡಿಪೆಂಡ್ಸ್ ಅಪಾನ್ ದ ಪರ್ಸನಾಲಿಟಿ ಆಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಭಾರತ ದೇಶದ ಭವಿಷ್ಯ, ದ ಫ್ಯೂಚರ್ ಆಫ್ ದ ಕಂಟ್ರಿ ಇಸ್ ಡಿಪೆಂಡೆಂಟ್ ಅಪಾನ್ ದ personality of the Prime Minister. The Prime Minister is the person who is responsible for the successful running of the government of a country ಅಂತ ನಾವು ಈ ಮೂಲಕ ಇಲ್ಲಿ ತಿಳಿಸಬಹುದಾಗಿದೆ.